ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಡಿಮಾರ್ಟಿಗೆ ಹೋಗಿ ಬರೋಕ್ಕಿತ್ತು, ಹಾಗಾಗಿ ಡಿಮಾರ್ಟಿಗೆ ಹೊರಟಿದ್ದೀವಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದಿದ್ದಾರೆ, ಅವರು ರೆಡಿ ಆಗ್ತಾ ಇದ್ದಾರೆ. ಡಿಮಾರ್ಟಿಗೆ ಹೋಗ್ತಾ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡೋಣ, ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಈಗ ಮನೆಯಿಂದ ರೆಡಿಯಾಗಿ ಹೊರಟ್ವಿ. ಈಗ ಟೈಮ್ 7 ಗಂಟೆ ಆಗಿದೆ. 7 ಗಂಟೆ ಅಷ್ಟೊತ್ತಿಗೆ ಬರ್ತಾ ಇರೋದು. ಆ್ಯಕ್ಚುಲಿ ನನಗೆ ದೀಪ ಬೇಕಿತ್ತು 2 ಜೋಡಿ, ಹಾಗಾಗಿ ದೀಪ ತೊಗೊಂಡು ಹೋಗೋಣ ಅಂತ ಡಿಮಾರ್ಟಲ್ಲೇ ಇರುತ್ತಲ್ವ, ಹಾಗಾಗಿ ಬರ್ತಾ ಇರೋದು. ಹೊರಗೇನೆ ಪಾರ್ಕಿಂಗ್ ತುಂಬ ಇದೆ, ಬಿಟ್ಟಿಲ್ಲ ಇನ್ನೂ. ವೆಯ್ಟ್ ಮಾಡ್ತಾ ಇದ್ದೀವಿ, ಅಲ್ಲಿಂದ ಅಲ್ಲಿ ತನಕನೂ ವೆಯ್ಟಿಂಗ್ ಇದೆ. ಕಾರು ಫ್ರಂಟಲ್ಲೂ ಅಷ್ಟೆಲ್ಲ ಪಾರ್ಕಿಂಗ್ ಇದೆ. ಬಂದ್ವಿ ಈಗ ಡಿಮಾರ್ಟ್ ಹತ್ರ, ಆದರೆ ಪಾರ್ಕಿಂಗ್ ಫುಲ್ ಆಗಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರ್ ತೆಗೆದ್ಮೇಲೆ ಒಳಗೆ ಬಿಡಬೇಕು. ಆವಾಗಲೇ ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ. ಈಗ ಮತ್ತೆ ನಮ್ಮ ಗಾಡಿನೇ ಸ್ಟಾಪ್ ಮಾಡಿದ್ದಾರೆ. ಬೇರೆ ಪಾರ್ಕಿಂಗ್ ಆದಮೇಲೆ ಬೇರೆ ಕಾರ್ ತೆಗೆದ್ಮೇಲೆ ಬಿಡ್ತೀವಿ ಅಂತ ಮತ್ತೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಒಂದೊಂದೇ ಕಾರ್ ಬರ್ತಾ ಇದೆ. ಹೌದಾ? ಈಗ ಬಿಡ್ಬೋದಾ ಏನಪ್ಪ, ಫುಲ್ ಆಗಿದೆ ಅಲ್ಲಿ ಪಾರ್ಕಿಂಗು. ಅಂತೂ ಇವಾಗ ಬಂದ್ವಿ, ಪಾರ್ಕಿಂಗ್ ಮಾಡಿದ್ವಿ. ಒಂದು 15 ಮಿನಿಟ್ ಪಾರ್ಕಿಂಗೋಸ್ಕರನೇ ವೆಯ್ಟ್ ಮಾಡಿದ್ದೀವಿ. ಈಗ ಬಂದ್ವಿ ಒಳಗಡೆ. ಈಗ ಏನೆಲ್ಲ ಬೇಕು ಅಂತ ನೋಡ್ತಾ ಇದ್ದೀನಿ. ಹೇಳ್ಕೊಂಡು ಬರೋದು ಒಂದೇ ತೊಗೊಳ್ಳೋದು ಅಂತ, ಆದರೆ ಬಂದಮೇಲೆ ನೋಡಿದ್ದೆಲ್ಲ ನೆನಪಾಗುತ್ತೆ. ಇದು ಬೇಕಲ್ಲ ಅಂತ. ಅದೇ ಥರ ಆಗುತ್ತೆ ಯಾವಾಗಲೂ. ಡಿಮಾರ್ಟಿಗೆ, ವಿಶಾಲ್ ಮಾರ್ಟಿಗೆ, ಯಾವ್ದಾದ್ರು ಮಾರ್ಟಿಗೆ ಹೋದರೆ ಹೋಗೋಷ್ಟೊತ್ತಿಗೆ ಇಷ್ಟೇ ಅಂತ ಹೋಗಿರ್ತೀವಿ, ಆದರೆ ಬರೋಷ್ಟೊತ್ತಿಗೆ ಮಾತ್ರ ಏನೆಲ್ಲ ತಂದಿರ್ತೀವಿ. ಈಗ ಕ್ಲಾತ್ ಸೆಕ್ಷನ್ ಹತ್ರ ಬಂದ್ವಿ. ನಾನು ಟಾಪ್ಸ್ ನೋಡ್ತಾ ಇದ್ದೆ, ಹಾಗೆ ನನ್ನ ಹಸ್ಬೆಂಡಿಗೆ ತೋರಿಸ್ತಾ ಇದ್ದೆ ಹೇಗಿದೆ ಅಂತ. ನೋಡಿದೆ, ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಹಾಗೆ ನನ್ನ ಹಸ್ಬೆಂಡ್ ಟೀ ಶರ್ಟ್ ನೋಡ್ತಾ ಇದ್ರು, ಹಾಗೆ ಅವ್ರು ಟ್ರಯಲ್ ಕೂಡ ಮಾಡಿದರು. ಚೆನ್ನಾಗಿತ್ತು ಟೀ ಶರ್ಟು. ಹಾಗೆ ನನಗೆ ಮೇಯ್ನಾಗಿ ಬೇಕಾಗಿದ್ದು ದೀಪ ತೊಗೊಳಕ್ಕಂತಲೇ ಬಂದಿರೋದು. ದೀಪ ತೊಗೊಳಕ್ಕಂತ ಬಂದು ಬೇರೆದೆಲ್ಲ ನೋಡ್ತಾ ಇದ್ದೀನಿ. ಹಾಗೆ ಈಗ ದೀಪ ತೊಗೊಳ್ಳೋಣ ಅಂತ ಬಂದು ದೀಪ ತೊಗೊಂಡೆ. ಹಾಗೆ ಇದೊಂದು ಸಣ್ಣದಾಗಿ ಕ್ಯೂಟಾಗಿತ್ತು. ಇದಕ್ಕೆ 69 ರುಪೀಸ್. ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇದನ್ನು ತೊಗೊಂಡೆ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಇಷ್ಟು ಸಣ್ಣದು ತೊಗೊಂಡು ಏನು ಮಾಡ್ತೀಯಾ ಅಂತ. ಹಾಗೆ ದೇವ್ರಿಗೆ ಪೂಜೆ ಮಾಡೋಷ್ಟೊತ್ತಿಗೆ ಏನಾದ್ರು ನೀರು ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ನಾನು ತೊಗೊಂಡೆ. ಈಗ ಶಾಪಿಂಗ್ ಎಲ್ಲ ಮಾಡಾಯಿತು. ಈಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಹಾಗೆ ಈಗ ಹೊರಗೆ ಕೌಂಟರಲ್ಲಿ ಐಸ್ ಕ್ರೀಮ್ನ ತೊಗೊಂಡು ಅಲ್ಲಿಂದ ಹೊರಟ್ವಿ. ಇವಾಗ ಟೈಮ್ 9:30 ಆಗಿದೆ. ಶಾಪಿಂಗ್ ಎಲ್ಲ ಮುಗೀತು. ಟೈಮ್ ಹೋಗೋದೇ ಗೊತ್ತಾಗಲ್ಲ ಶಾಪಿಂಗ್ ಮಾಡ್ತಾ ಮಾಡ್ತಾ. ಹಾಗೆ ಈಗ ಏನೆಲ್ಲ ತೊಗೊಂಡೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ ಅಲ್ಲಿಂದ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವಾಗ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಆಮ್ಲೆಟ್ ಮಾಡ್ತಾಯಿದ್ದೆ, ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಓಟ್ಸ್ನ ತೊಗೊಂಡು ಮಿಕ್ಸಿಯಲ್ಲಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ಒಂದು 10 ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಒಂದು 2 ಮೊಟ್ಟೆ ಹಾಕಿದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಂಡು ಲಾಸ್ಟಿಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಒಳ್ಳೆ ಡಯಟ್ ರೆಸಿಪಿನೇ. ಈಗ ಒಂದು ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಇದನ್ನು ಹಾಕೋತೀನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಓಟ್ಸ್ ಆಮ್ಲೆಟ್ ಜೊತೆಗೆ ಕುಕುಂಬರ್ ಹಾಗೆ ಕ್ಯಾರೆಟ್ನ ತಿಂದೆ.
ಹಾಗೆ ನೆನ್ನೆ ಡಿಮಾರ್ಟಿಂದ ಏನೆಲ್ಲ ತಂದೆ ಅಂತ ಈಗ ನಾನು ತೋರಿಸ್ತೀನಿ. ಟಿಫನ್ ಎಲ್ಲ ಮುಗಿಸಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಡಿಮಾರ್ಟಿಗೆ ಹೋಗಿದ್ದೆ ಅಲ್ಲ, ಆಗ ಅಲ್ಲಿ ಏನೆಲ್ಲ ತಂದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ನೈಟ್ ತೋರ್ಸೋಕ್ಕಾಗಿಲ್ಲ, ಹಾಗಾಗಿ ಏನೆಲ್ಲ ತಗೊಂಡೆ ಅಂತ ಈಗ ತೋರಿಸ್ತೀನಿ. ಹಾಗೆ ಒಂದು ಸ್ವಲ್ಪ ಗ್ರೋಸರಿ ಐಟಮ್ಸ್ನು ಶಾಪಿಂಗ್ ಮಾಡಿದ್ವಿ. ಹಾಗೆ ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋದನ್ನು ಶಾಪಿಂಗ್ ಮಾಡಿದ್ವಿ. ಫಸ್ಟು ಇದೊಂದು ಮಿಲೆಟ್ಸ್ ಬೇಕಾಗಿತ್ತು, ಇದನ್ನೊಂದು ತಗೊಂಡೆ. ಹಾಗೆ ನೆಕ್ಸ್ಟ್ ಇದೊಂದು ಬ್ರಷ್ನ ತಗೊಂಡೆ, ಬಾತ್ರೂಮ್ ಕ್ಲೀನರು, ಇದೊಂದು ಬೇಕಾಗಿತ್ತು. ಹಾಗಾಗಿ ಇದೆಲ್ಲ ತಗೊಂಡೆ. ಹಾಗೆ ಒಂದು ನನ್ನ ಪಾಂಡ್ಸ್ ಕ್ರೀಮ್ ಖಾಲಿಯಾಗಿತ್ತು, ನಾನು ಪಾಂಡ್ಸ್ ಕ್ರೀಮ್ನ ಯೂಸ್ ಮಾಡೋದು, ಇದನ್ನೊಂದು ತಗೊಂಡೆ. ಹಾಗೆ ಇದೊಂದು ತಗೊಂಡೆ. ಇದೊಂದು ಸಣ್ಣದಾಗಿ ಕ್ಯೂಟಾಗಿತ್ತು. ನನಗೆ ಈ ಥರ ಸಣ್ಣ ಸಣ್ಣದು ಕಂಡ್ರೆ ತುಂಬ ಇಷ್ಟ. ಹಾಗಾಗಿ ಇದನ್ನು ಏನಾದರೂ ಪೂಜೆಗೆ ಯೂಸ್ ಮಾಡ್ಬೋದು ಅಂತ ತಗೊಂಡೆ. ತುಂಬ ಕ್ಯೂಟಾಗಿದೆ. ಇದ್ರ ಪ್ರೈಸು 69 ರುಪೀಸ್. ಹಾಗಾಗಿ ಇದನ್ನೊಂದು ತಗೊಂಡೆ. ಹಾಗೆ ಇದೊಂದು ತಟ್ಟೆ ಇತ್ತು, ಇದು ತುಂಬ ಚೆನ್ನಾಗಿ ಇತ್ತು, ದೇವ್ರ ಪೂಜೆಗೆ ಏನಾದ್ರು ಯೂಸ್ ಮಾಡ್ಬೋದು ಅಂತ ಇದನ್ನೊಂದು ತಗೊಂಡೆ. ಇದ್ರ ಪ್ರೈಸ್ ಬಂದು 199. ಚೆನ್ನಾಗಿದೆ ಇದು. ಹಾಗೆ ಮ್ಯೂಸ್ಲಿ ಬೇಕಾಗಿತ್ತು, ಒಂದು ಪ್ಯಾಕ್ ಮ್ಯೂಸ್ಲಿ ಕೂಡ ತಗೊಂಡೆ. ಹಾಗೆ ಒಂದು 4 ಪ್ಯಾಕ್ ಮ್ಯಾಗಿ ತಗೊಂಡೆ, ಸಣ್ಣ ಸಣ್ಣ ಪ್ಯಾಕಿಂದು ಈ ಥರದ್ದು. ನೆಕ್ಸ್ಟ್ ನನ್ನ ಹಸ್ಬೆಂಡಿಗೆ ಒಂದು ಟೀ ಶರ್ಟ್ ತೊಗೊಂಡ್ವಿ. ಇದು ಚೆನ್ನಾಗಿತ್ತು ಕಲರು, ಹಾಗಾಗಿ ಇದೊಂದು ಟೀ ಶರ್ಟ್ ಡೈಲಿ ಯೂಸಿಂಗ್ ಅಂತ ಈ ಥರ ಒಂದು ತೊಗೊಂಡ್ವಿ. ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಇದು ಗಟ್ಟಿ ಅವಲಕ್ಕಿ, ಇದನ್ನ 1 kg ತಗೊಂಡ್ವಿ. ಹಾಗೆ 2 ಊದ್ಬತ್ತಿ. ನೆಕ್ಸ್ಟ್ ಚಾಕ್ಲೇಟ್ ತಗೊಂಡಿದ್ದೀವಿ, ನನ್ನ ಹಸ್ಬೆಂಡ್ ತಗೊಂಡಿರೋದು, ಇದನ್ನೊಂದು ತಗೊಂಡ್ವಿ. ಹಾಗೆ ಈ ಚಿಕ್ಕಿ ಇದು ತಗೊಂಡ್ವಿ, ಇದು ಬೈ 1 get 1 ಇತ್ತು, ಹಾಗಾಗಿ ಇದನ್ನ 2 ತಗೊಂಡ್ವಿ. ನೆಕ್ಸ್ಟ್ 2 ಮಂಚ್, ಇದನ್ನ 2 ತಗೊಂಡ್ವಿ. ಹಾಗೆ ನನಗೆ 2 ದೀಪ ಬೇಕಿತ್ತು ದೇವ್ರದ್ದು, ಈ 2 ದೀಪ ಕೂಡ ತಗೊಂಡೆ. ನೆಕ್ಸ್ಟ್ ಒಂದು ಸೋಂಪ ಕಾಳು ಬೇಕಾಗಿತ್ತು, ಇದನ್ನೊಂದು ತಗೊಂಡೆ. ಹಾಗೆ ದೇವ್ರ ಪೂಜೆಗೆ ಕರ್ಪೂರ ಬೇಕಾಗಿತ್ತು, ಇದನ್ನೊಂದು ಕರ್ಪೂರ ತಗೊಂಡ್ವಿ. ಇಷ್ಟೆಲ್ಲ ಡಿಮಾರ್ಟಲ್ಲಿ ನೆನ್ನೆ ತೊಗೊಂಡಿರೋದು. ಗ್ರೋಸರಿ ಐಟಮ್ಸು ಆಲ್ರೆಡಿ ತಂದಿದ್ವಿ, ಯಾವುದೆಲ್ಲ ಖಾಲಿಯಾಗಿತ್ತು ಅದನ್ನು ಮಾತ್ರ ನೆನ್ನೆ ತಂದ್ವಿ. ಹಾಗೆ ಇಷ್ಟನ್ನ ಡಿಮಾರ್ಟಿಂದ ನೆನ್ನೆ ಶಾಪಿಂಗ್ ಮಾಡಿರೋದು. ಇವಾಗ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬರುವಾಗ ಬೂತಾಯಿ ಮೀನು ತಂದಿದ್ರು. ಆ ಬೂತಾಯಿ ಮೀನು ತುಂಬ ಚೆನ್ನಾಗಿತ್ತು, ಮೊಟ್ಟೆ ಕೂಡ ಇತ್ತು, ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಮೊಟ್ಟೆ ಇತ್ತು, ಫ್ರೆಶ್ಶಾಗಿ ಕೂಡ ಇತ್ತು. ಬೂತಾಯಿ ಮೀನು ರೆಸಿಪಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇದನ್ನ ಕೆಂಡದಂಡೆ ಅಂತ ಹೇಳ್ತಾರೆ ನಮ್ಮ ಕಡೆ. ಇದನ್ನು ಮೇಲ್ಗಡೆ ಕೆಂಡ ಹಾಕಿ ಮಾಡ್ತಾರೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನಾವು ಕೆಂಡ ಯೂಸ್ ಮಾಡೋಕ್ಕಾಗಲ್ವಲ್ಲ, ನಾನು ಅದೇ ರೀತಿ ಮಾಡೋಣ ಅಂತ ಗ್ಯಾಸ್ ಮೇಲೆ ಇಟ್ಟು ಹಾಗೆ ಡ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಈ ಥರ ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಈ ಥರ ಬೂತಾಯಿ ಮೀನು ಮಾಡಿದರೆ ಈ ಸೈಡಲ್ಲಿ ಗ್ರೇವಿ ಇದೆಯಲ್ಲ, ಇದೇ ತುಂಬ ಟೇಸ್ಟಾಗಿರೋದು. ಹಾಗಾಗಿ ನಾನು ಈ ಥರ ಮಾಡಿದ್ದೆ. ಜೊತೆಗೆ ನಾನು ಮಧ್ಯಾಹ್ನಕ್ಕೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಚಪಾತಿ ಕೂಡ ರೆಡಿ ಆಯಿತು. ಹಾಗೆ ಇವತ್ತಿನ ಮಧ್ಯಾಹ್ನದ ಲಂಚಿಗೆ ನಾನು ಚಪಾತಿ, ಹಾಗೆ ಈ ಮೀನು ಫ್ರೈ, ಹಾಗೆ ತರಕಾರಿ ಪಲ್ಯ, ಸೌತೆಕಾಯಿ ಆಗಿತ್ತು. ಇವತ್ತಿನ ಮಧ್ಯಾಹ್ನದ ಲಂಚ್ ಇದಾಗಿತ್ತು. ಹಾಗೆ ಈಗ ಅದನ್ನು ತಿಂದು ಕೂಡ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ರೆಸಿಪಿ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ಊಟ ಎಲ್ಲ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.